ಎಪಿಸೋಡ್ 35 ಅಮರ್ ಕವಿತಾನ ಮೊದಲನ ಮುತ್ತಿನ ಕತೆ. ಅಮರ್ ಕವಿತಾನ ನೀವೇನಿಲ್ಲಿ ಅಂದ. ಆಗ ಅವಳು, ಅಕ್ಕ ನಾನು ಇಲ್ಲೇ ಸ್ಟೇ ಮಾಡಿದ್ದೀವಿ, ನನಗೆ ಕಾಫಿ ಬೇಕು, ಅದಕ್ಕೆ ಬಂದೆ. ನನಗೂ ಅಷ್ಟೇ, ಕಾಫಿ ಇಲ್ಲ ಅಂದರೆ ಆಗಲ್ಲ ಅಂತ ಹೇಳ್ದ. ಡಾಕ್ಟರ್ ಆಗಿ ನಾವೇ ಕಾಫಿ ಬಿಡೋದಿಲ್ಲ ಅಂದ. ಆಗ ಕವಿತಾ, ಹೌದು ಅದು ನಿಜ ಅಂದ್ಲು. ಕವಿತಾ 4 ಕಪ್ ಕಾಫಿನ ಆರ್ಡರ್ ಮಾಡಿದ್ಲು. ಆಗ ಅಮರ್, ಏನ್ರಿ ಅಷ್ಟೊಂದು ಕಾಫಿ ಅಂದ. ಕವಿತಾ, ಅವಳು ನಾನು ಜಾಸ್ತಿ ಕಾಫಿ ಕುಡಿತೀನಿ, ಅದಕ್ಕೆ 4 ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಅಕ್ಕಗೆ 1 ಕಪ್ ಕಾಫಿ, ನನಗೆ 3 ಕಪ್ ಅಂತ ಸುಳ್ಳು ಹೇಳಿದ್ಲು. ಆಗ ಅಮರ್, ಹಾಗಂತ ಜಾಸ್ತಿ ಕಾಫಿ ಕುಡಿಬೇಡ್ರಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಸ್ವಲ್ಪ ಕಡಿಮೆ ಕುಡೀರಿ, ನೀವು ಯಾಕೆ ವಾಶ್ರೂಮಲ್ಲಿ ಹಾಗೆ ಬಿದ್ರಿ ಅಂತ ಗೊತ್ತಾಯಿತು ಅಂತ ಹೇಳ್ದ. ಕವಿತಾ, ಏನು, ಅದಕ್ಕೂ ಇದಕ್ಕೂ ಏನು ಲಿಂಕ್ ಅಂತ ಕೇಳಿದ್ಲು. ಇಷ್ಟೊಂದು ಕಾಫಿ ಕುಡಿದ್ರೆ ತಲೆ ಸುತ್ತ ಬರೋದಿಲ್ವಾ, ಬಂದೇ ಬರುತ್ತೆ ಅಂತ ಹೇಳ್ದ. ಆಗ ಅವಳು, ಕರ್ಮ, ನಾನು ಕಾಫಿನ ದಿನದಲ್ಲಿ 2 ಟೈಮ್ ಕುಡಿಯೋದು, ಯಾವುದೋ ವಿಷಯನ ಈ ಮನುಷ್ಯ ಇನ್ಯಾವುದಕ್ಕೋ ಲಿಂಕ್ ಮಾಡ್ತಾನೆ ಅಂತ ಹೇಳಿಕೊಂಡು, ಆಗ ಅವಳು, ಸರಿ ಬಿಡಿ ಹೋಗಲಿ, ಇವತ್ತು 1 ದಿನ ಕುಡಿತೀನಿ, ಏನಾಗಲ್ಲ ಅಂತ ಹೇಳಿದ್ಲು. ಅಮರ್, ಇಟ್ಸ್ ಓಕೆ ಅಂತ ಹೇಳ್ದ. ಆ್ಯಕ್ಚುಲಿ ಅಮರ್ ಮತ್ತು ಕವಿತಾ ಏರ್ಪೋರ್ಟಲ್ಲಿ ಇದ್ದಾಗ ಮಿಸ್ಸಾಗಿ ಕವಿತಾ ಅಮರ್ ಮೇಲೆ ಜ್ಯೂಸ್ ಚೆಲ್ಲಿದ್ಲು. ಫ್ಲ್ಯಾಶ್ ಬ್ಯಾಕ್. ಕವಿತಾ ಜ್ಯೂಸನ್ನು ಅಮರ್ ಮೇಲೆ ಚೆಲ್ಲಿದ್ಲು. ಅದೇ ಟೈಮ್ಗೆ ಅಲ್ಲಿನ ವರ್ಕರ್, ಸರ್ ವಾಶ್ರೂಮಲ್ಲಿದೆ, ಕ್ಲೀನ್ ಮಾಡ್ಕೊಳ್ಳಿ ಅಂತ ಕೈ ತೋರಿಸ್ದ. ಅಮರ್ ಅಲ್ಲಿಗೆ ಹೊರಟ. ಕವಿತಾ ಕೂಡ ಕಾಲಿನ ಮೇಲೆ ಎಲ್ಲ ಜ್ಯೂಸ್ ಬಿದ್ದಿತ್ತು. ಅವಳು ಅಮರ್ನ ಫಾಲೋ ಮಾಡ್ತಾ ಹೋದ್ಲು. ಅಮರ್, ಏನು ಹುಡುಗಿ ಇವಳು, ಅಷ್ಟೊಂದು ಆಸೆಯಿಂದ ಮಾತಾಡ್ಸೋಣ ಅಂತ ಹೋದರೆ ಇವಳು ನನ್ನ ಡ್ರೆಸ್ ಎಲ್ಲ ಜ್ಯೂಸ್ ಕುಡಿಸಿದ್ಲು ಅಂತ ಅವ್ನ ಶರ್ಟ್ ಅನ್ನು ಕ್ಲೀನ್ ಮಾಡ್ಕೊಳ್ತಿದ್ದ. ಕವಿತಾ, ಈ ಅಕ್ಕಯಿಂದ ಪಾಪ ಬಾಲು ಮೇಲೆ ಜ್ಯೂಸ್ ಚೆಲ್ಲಿದೆ, ಏನಂತ ಬೈಕೊಂಡಿರ್ತಾನೆ, ಏನಾದರೂ ಒಂದು ಮಾಡಿರ್ತೀನಿ, ಕರ್ಮ ನಂದು ಅಂತ ವಾಶ್ರೂಮ್ ಒಳಗಡೆ ಬಂದಿದ್ಲು. ಅವಳ ಕಾಲಿಗೂ ಸಹ ಜ್ಯೂಸ್ ಚೆಲ್ಲಿತ್ತು. ಅಮರ್ ಶರ್ಟನ್ನು ಕ್ಲೀನ್ ಮಾಡ್ಕೊಳ್ತಿದ್ದ. ಅವಳದನ್ನು ನೋಡಿ ಹೆಲ್ಪ್ ಮಾಡ್ತಾ ನಾನು ಅಂತ ಯೋಚನೆ ಮಾಡಿದ್ಲು. ಸ್ವಲ್ಪ ಯೋಚನೆ ಮಾಡಿ, ನಂದೇ ತಪ್ಪು, ಹೆಲ್ಪ್ ಮಾಡೋದ್ರಲ್ಲಿ ಏನು ತಪ್ಪು ಅಂತ ಅವ್ರ ಹಿಂದೆ ಹೋದ್ಲು. ಅತಿ ಸಮಯಕ್ಕೆ ಅಮರ್ ಹಿಂದೆ ತಿರುಗ್ದ. ಅಷ್ಟೆ, ಅವಳು ಅವನಿಗೆ ಡಿಕ್ಕಿ ಹೊಡೆದಿದ್ಲು. ಅವಳು ಬೀಳು ಅಂತ ಆದಾಗ ಅಮರ್ ಅವಳು ಸೊಂಟಕ್ಕೆ ಕೈ ಹಾಕಿ ಇಟ್ಕೊಂಡ. ಅವಳಿಗೆ ಒಂದು ರೀತಿ ಮುಜುಗರ ಆಯಿತು. ಅವಳು ಏನನ್ನೋ ಹೇಳೋದಕ್ಕೆ ಹೋಗ್ತಾ ಇದ್ದಾಗ ಅವಳಿಗೆ ಯಾವುದೋ ಮಾತು ಬಾಯಿಗೆ ಬರ್ತಾ ಇರಲಿಲ್ಲ. ಅಮರ್ ಕೂಡ, ನೀವೇನಿಲ್ಲಿ ಅಂತ ಕೇಳೋದಕ್ಕೆ ಬಂದ. ಅಲ್ಲೆಲ್ಲ ನೀರು ಚೆಲ್ಲಿತ್ತು. ಕವಿತಾನ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡೋದಕ್ಕಾಗಿರಲಿಲ್ಲ. ಕವಿತಾ ಅವರೇ, ಕರೆಕ್ಟಾಗಿ ನಿಂತ್ಕೊಳ್ಳಿ ಅಂತ ಹೇಳ್ದ. ಆಗ ಅವಳು, ಮೊದಲು ನನ್ನ ಸೊಂಟ ಬಿಡಿಯು, ಕರೆಕ್ಟಾಗಿ ಇಟ್ಕೋ ಅಂತ ಹೇಳಿದ್ಲು. ಅವನಿಗೆ, ಅಲ್ಲ, ಇಷ್ಟೊಂದು ಕಷ್ಟಪಟ್ಟು ಇಟ್ಕೊಂಡ್ರೆ ಸೊಂಟ ಬಿಡು ಅಂತಾಳಲ್ಲ, ನೋಡ್ತಾ ಇರು ಅಂತ ಸೊಂಟ ಬಿಟ್ಬಿಟ್ಟು ಕೈ ಹಿಡ್ಕೊಂಡ. ಆಗ ಅವಳು, ಬಾಲು ಏನು ಮಾಡ್ತಾ ಇದೆಯಾ, ನಾನು ಬೀಳೋ ಹಾಗೆ ಆಗ್ತಾಯಿದ್ದೀನಿ, ಕರೆಕ್ಟಾಗಿ ಇಟ್ಕೋ ಅಂತ ಹೇಳಿದ್ಲು. ಅಲ್ಲ ಕಣ್ರಿ, ಈ ವಾಶ್ರೂಮ್ನಲ್ಲಿ ಯಾರ್ರೀ ನೀರು ಜೊತೆ ಪೌಡರ್ನು ಮಿಕ್ಸ್ ಮಾಡಿದ್ದಾರೆ, ಕಾಲು ಜಾರ್ತಿದೆ, ನೀವು ಸೊಂಟ ಇಟ್ಕೊಂಡ್ರೆ ಇಟ್ಕೋಬೇಡಿ ಅಂತೀರ, ಬಿಟ್ಟರೆ ಇಟ್ಕೊಳ್ಳಿ ಅಂತೀರ ಅಂತ ಮತ್ತೆ ಅವಳು ಸೊಂಟಕ್ಕೆ ಕೈ ಹಾಕ್ದ. ಕವಿತಾ ಕಚ್ಕೊಳ್ಳಿ ಕೊಟ್ಟಂತಾಗಿ ನಗೋದಕ್ಕೆ ಶುರು ಮಾಡಿಕೊಂಡು ಅವಳು ಕೆಳಗೆ ಬಿದ್ದು ಬಾಲುನ ಕೂಡ ಬೀಳಿಸಿದ್ಲು. ಆ ನಡುವೆ ಅವರಿಬ್ಬರಲ್ಲಿ ಗಳು ಮೀಟ್ ಮಾಡಿದ್ವು. ಆ ಮೀಟ್ಗಳು 2 ನಿಮಿಷ ಕಂಟಿನ್ಯೂ ಆಗಿದ್ವು. ಯಾರೋ ಆಚೆ ಮಾತಾಡೋ ಶಬ್ದ ಕೇಳಿ ತಮ್ಮ ಲೋಕದಿಂದ ಹೊರಗೆ ಬಂದರು. ಅವ್ರ ಬಟ್ಟೆ ನೀರಿಂದ ತೇವ ಆಗಿತ್ತು. ಅಮರ್ ಮತ್ತೆ ಅವಳನ್ನು ತನ್ನ ಮೇಲಿಂದ ಎತ್ತಿ ನಿಲ್ಲಿಸ್ದ. ಅವನು ಮತ್ತೆ ಕನ್ನಡಿ ಮುಂದೆ ಹೋಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಕವಿತಾ ಇದ್ದಾಳ ಅಂತ ಹಿಂದೆ ತಿರುಗಿ ನೋಡ್ದ. ಅವಳಲ್ಲಿ ಇರಲಿಲ್ಲ. ಅವನು ಅವಳ ಹಿಂದೆ ಹೊರಟ. ಅವಳು ಒಂದು ಫ್ಯಾನ್ ಮುಂದೆ ನಿಂತ್ಕೊಂಡು, ಬಾಲು ಸಹ ಅಲ್ಲಿಗೆ ಬಂದು ಜಾಯ್ನ್ ಆದ. ಅವರಿಬ್ಬರ ನಡುವೆ ಇನ್ಸಿಡೆಂಟನ್ನು ನೆನಪು ಮಾಡ್ಕೊಳ್ತಾ ಇದ್ರು. ಒಂದು 10 ನಿಮಿಷ ಅವರು ಅದೇ ಗುಂಗಲ್ಲಿ ಕಳೆದು ಹೋಗಿದ್ರು. ಅಷ್ಟರೊಳಗೆ ಅವ್ರ ಬಟ್ಟೆನೂ ಸಹ ಆರಿತ್ತು. ಅಮರ್ ಕವಿತಾ ಇಷ್ಟೊಂದು ಕಾಫಿ ಕುಡ್ದಿದ್ರಿಂದ ತಲೆ ಸುತ್ತ ಬಿದ್ದಿದ್ಲು ಅಂತ ತಿಳ್ಕೊಂಡಿದ್ದ. ಆದರೆ ಕವಿತಾ ಅದು ಮಿಸ್ಸಾಗಿತ್ತು ಅಂತ ತಿಳ್ಕೊಂಡಿದ್ಲು. ಇಬ್ಬರು ಒಟ್ಟಿಗೆ ಲಿಫ್ಟಲ್ಲಿ ತಮ್ಮ ರೂಮಿಗೆ ಹೊರಟರು. ಕವಿತಾ ಲಿಫ್ಟಲ್ಲಿ 15th ಫ್ಲೋರ್ ಬಟನನ್ನು ಒತ್ತಿದ್ಲು. ಆಗ ಅವನು, ನಿನ್ನೆ ನೀವು 10th ಫ್ಲೋರ್ ನೋಡಿದ ಹಾಗಾಯಿತು ಅಂದ್ಲು. ಅವಳು, ಹೌದಾ, ಹಾಗೇನೂ ಇಲ್ಲ ಅಂತ ಹೇಳಿದ್ಲು. ಅವನು, ಯಾವ ರೂಮ್ನಲ್ಲಿ ಇರೋದು ನೀವು ಅಂತ ಕೇಳ್ದ. ಕವಿತಾ 309 ಅಂತ ಹೇಳಿದ್ಲು. ಅಮರ್, ಹೌದಾ ಅಂದ. ಹೌದು ಬಾಲು ಅಂತ ಹೇಳಿದ್ಲು. ಕವಿತಾಗೆ ಬಾಲುನ ನೋಡಿದಾಗೆಲ್ಲ ಒಂದು ರೀತಿ ಖುಷಿ ಆಗ್ತಾ ಇತ್ತು. ಅವನ ಜೊತೆನೇ ಮಾತಾಡ್ಕೊಂಡಿರೋಣ ಅಂತ ಅಷ್ಟು ಹ್ಯಾಪಿ ಫೀಲ್ ಮಾಡ್ತಾ ಇದ್ಲು. ಫ್ಲೋರ್ ಬಂತು. ಬಾಲು ಕೂಡ ಆಚೆ ಬಂದ. ಆಗ ಕವಿತಾ, ನೀವು ಕೂಡ ಬರ್ತಾ ಇದ್ದೀರಾ ಅಂತ ಹೇಳಿದಾಗ ಅವನು, ನಮ್ಮ ರೂಮ್ 310 ಅಂದ. ಆಗ, ಏನು, ಎಲ್ಲ ಕಡೆ ನನಗೆ ಸಿಗ್ತಾ ಇದ್ದೀರಾ ಅಂತ ಹೇಳಿದ್ಲು. ಆಗ ಅಮರ್, ನಾನು ಕೂಡ ನಿನ್ಗೆ ಈ ಕ್ವೆಶನ್ ಕೇಳ್ಬೋದಾ ಅಲ್ವಾ ಅಂದ. ಇಬ್ಬರು ಕೂಡ ನಕ್ಕರು.
ಅದೇ ಟೈಮ್ಗೆ ಹರ್ಷದ್ ಎಲ್ಲಿ ಹೋದ ಅಮರ್ ಅಂತ ಡೋರ್ ಓಪನ್ ಮಾಡ್ದ. ಅಲ್ಲಿ ಕವಿತಾ ಅಮರ್ ಮಾತಾಡ್ತಾ ಇರೋದನ್ನು ನೋಡ್ದ. ಅವನು ಇದು ನಮ್ಮ ಅಮರೇನಾ ಅಂತ ಹೊಟ್ಟೆ ಉರ್ಸೋಣ ಅಂದ್ಕೊಂಡು ಬಾಲು ಅಂತ ಕರೆದ. ಅಮರ್ ಸ್ವಲ್ಪ ನರ್ವಸ್ ಆಗಿ ಹೇಳೋಣ ಅಂತ ಹೇಳ್ದ. ಆಗ ಅವನು ಕವಿತಾ ಈಗ ನೋಡ್ದ ಅನ್ನೋ ಥರ, ಓ ನೀವು ಕವಿತಾ ಅಲ್ವಾ, ಏರ್ಪೋರ್ಟಲ್ಲಿ ಸಿಕ್ಕಿದ್ರಿ ಅಲ್ವಾ ಅಂತ ಕೇಳ್ದ. ಕವಿತಾ ಹೌದು ನಾನೇ, ಹೇಗಿದ್ದೀರಾ ಅಂದ್ಲು. ಹರ್ಷದ್ ಐ ಆಮ್ ಗುಡ್ ಅಂತ ಹೇಳ್ದ. ಅಮರ್ ಹರ್ಷದ್ ಕಡೆ ತಿರುಗಿದ್ದ. 309 ರೂಮಿಂದ ಹೀನಾ ಡೋರ್ ಓಪನ್ ಮಾಡಿ ಕವಿತಾ ಏನು ಮಾಡ್ತಿದ್ಯಾ ಅಂದ್ಲು. ಆಗ ಕವಿತಾ ಕಣ್ಣು ದಪ್ಪ ಮಾಡಿಕೊಂಡು ಅಕ್ಕ ಮಾಸ್ಕ್ ಹಾಕಿಲ್ಲ ನೀನು ಅಂತ ಸಿಗ್ನಲ್ ಕೊಟ್ಲು. ಆಗ ಹೀನಾ ಛೇ ಅಂತ ಒಳಗೆ ಹೋದ್ಲು. ಕವಿತಾ ಸರಿ ಕಾಫಿ ತಣ್ಣಗಾಗುತ್ತೆ ಅಂತ ಒಳಗೆ ಹೋದ್ಲು. ರೂಮಲ್ಲಿ ಸವಿತಾ ಪರಶಿವ ಹೀನಾ ಇದ್ದರು. ಅವ್ರಿಗೆ ಕವಿತಾ ಕಾಫಿ ಕುಡಿಯೋದು ಕೊಟ್ಲು. ರೂಮ್ ಹೊರಗೆ ಹರ್ಷದ್ ಕೈ ಕಟ್ಕೊಂಡು ಅಮರನ್ನು ನೋಡ್ತಾನೆ ಇದ್ದ. ಅವನು ತಗೋಣ ಕಾಫಿ ಅಂತ ಕುಡಿಯೋದು ಕೊಟ್ಟ. ಅಮರ್ ಕಾಫಿ ಕುಡಿತಾ ಇರುವಾಗ ಅವನಿಗೆ ಒಂದು ಕಾಲ್ ಬಂತು. ಅವನು ಏನು ವಿಷಯ ಅಂತ ಕೇಳ್ದ. ಸರ್ ಡೇವಿಡ್ ಅವರ ಗರ್ಲ್ ಫ್ರೆಂಡ್ ಎಲ್ಲೋ ಹೋಗ್ತಿದ್ದಾರೆ, ಅವರನ್ನು ಫಾಲೋ ಮಾಡಿದಾಗ ಗೊತ್ತಾಯಿತು ಅವರು ಲಾಸ್ ಏಂಜಲ್ಸ್ ಹೋಗ್ತಿದ್ದಾರೆ ಅಂತ. ನಾವು ಅವ್ರನ್ನ ಫಾಲೋ ಮಾಡ್ತಿದ್ದೀವಿ. ನಮಗೆ ತಿಳಿದಿರೋವಂತೆ ಅವರು ಡೇವಿಡ್ ಅವರನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆಗ ಅಮರ್ ಹೌದಾ ಸರಿ, ಅವರನ್ನು ಫಾಲೋ ಮಾಡಿ, ಯಾವುದೇ ಕಾರಣಕ್ಕೂ ಡೇವಿಡ್ ಮಿಸ್ ಆಗಬಾರ್ದು, ಆದಷ್ಟು ಬೇಗ ನಮಗೆ ಅವ್ರು ಸಿಗಬೇಕು. ವಿಷಯ ಎಷ್ಟು ಸೀರಿಯಸ್ ಆಗಿದೆ ಅಂತ ನಿಮಗೂ ಗೊತ್ತು, ಸೊ ಕಾಟಾಚಾರ ತೋರಿಸ್ದೆ ಕೆಲಸ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಅಮರ್ ಹರ್ಷದ್ಗೆ ಸಾರಾ ಲಾಸ್ ಏಂಜಲ್ಗೆ ಹೋಗ್ತಿದ್ದಾರೆ ಅಂತೆ. ಅವರು ನನ್ನ ಪ್ರಕಾರ ಡೇವಿಡ್ ಅವರನ್ನು ಮೀಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಹರ್ಷದ್ ಏನಾದರೂ ಆಗಲಿ ನನ್ಗಳು ಬೇಕು ಅಂತ ಹೇಳ್ದ. ಅದೇ ಸಮಯಕ್ಕೆ ವನಜಾ ಅವ್ರಿಗೆ ಕಾಲ್ ಮಾಡ್ತಾ ಇದ್ಲು. ಆಗ ಅವರು ಅಮ್ಮ ನಾವು ಬರ್ತೀವಿ, ನೀನು ರೆಸ್ಟ್ ಮಾಡು ಅಂತ ಹೇಳಿದ್ರು. ಅಮರ್ ಸರಿ ಅಣ್ಣ ಅಂತ ಇಬ್ಬರು ಹೋಟೆಲಿಂದ ಆಚೆ ಬಂದು ಕಾರ್ನಲ್ಲಿ ಹಾಸ್ಪಿಟಲ್ಗೆ ಹೊರಟರು. ಹೀನಾ ಸವಿತಾ ಮತ್ತು ಪರಶಿವ ಅವರ ಜೊತೆ ಅಪ್ಪ ಅಮ್ಮ ನಾನು 5 ಡೇಸ್ ಇಲ್ಲೇ ಇರ್ತೀನಿ, ನಿಮಗೆ ಎಲ್ಲೆಲ್ಲಿ ಹೋಗಬೇಕು ಅಂತ ಆಸೆ ಇದೆ ಹೇಳಿ, ಅಲ್ಲೆಲ್ಲ ಹೋಗಿ ಬರೋಣ. ಇನ್ನು ಯಾವಾಗ ಸಿಗ್ತೀವೋ ಗೊತ್ತಿಲ್ಲ, ಇನ್ನೂ ಈ ದಿನ ನಮ್ಮದು ಜೊತೆಯಾಗಿರೋಣಪ್ಪ ಅಂತ ಹೇಳಿದ್ಲು. ಆಗ ಸರಿ ಕಣಮ್ಮ ಅಂತ ಪರಶಿವ ಅವರು ಹೇಳಿದ್ರು. ಮೊದಲು ಕವಿತಾ ಫಸ್ಟ್ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ಲು. ಆಮೇಲೆ ಸ್ಟುಡಿಯೋಗೆ ಹೋಗಿ ಫೋಟೋಶೂಟ್, ಆಮೇಲೆ ಹೋಟ್ಲಲ್ಲಿ ಊಟ. ಫಸ್ಟ್ ಡೇ ನನಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದ್ಲು. ಆಗ ಈ ಹೀನ ನಗ್ತಾ ಪಿಲ್ಲು ತೊಗೊಂಡು ಕವಿತಾಗೆ ಹೊಡೆದ್ಲು. ಆಗ ಸವಿತಾ ಸರಿ ಕಣಮ್ಮ ಅವಳು ಹೇಳ್ದಾಗೆ ಆಗಲಿ ಅಂತ ಹೇಳಿದ್ಲು. ಎಲ್ಲರೂ ಹೋಟೆಲಿಂದ ಆಚೆ ಬಂದು ಶಾಪಿಂಗ್ ಮಾಡೋದಕ್ಕೆ ಹೊರಟರು. ಸಾರಾ ಏರ್ಪೋರ್ಟ್ನಿಂದ ಆಶ್ರಮ ಇರೋ ಕಡೆ ಹೊರಟಿದ್ಲು. ಸತ್ಯ ಇನ್ನೇನು ಅನಾವರಣವಾಗೋದ್ರಲ್ಲಿ ಇತ್ತು. ಎಪಿಸೋಡ್ 36 ಮಲ್ಲಿಕಾ ಮಾಸ್ಟರ್ಮೈಂಡ್. ಸಾರಾ ಏರ್ಪೋರ್ಟ್ನಿಂದ ಆಶ್ರಮ ಇರೋ ಕಡೆ ಹೊರಟಿದ್ಲು. ಸತ್ಯ ಇನ್ನೇನು ಅನಾವರಣ ಆಗೋದ್ರಲ್ಲಿತ್ತು. ಅಮರ್ ಹರ್ಷದ್ ಹಾಸ್ಪಿಟಲ್ಗೆ ಬಂದರು. ಅಮ್ಮಗೆ ರೆಸ್ಟ್ ಮಾಡೋದಕ್ಕೆ ಹೇಳಿ ಅಪ್ಪನ ಕೇರ್ ಇವರು ಇಬ್ಬರು ಮಾಡ್ತಿದ್ರು. ಅಮರ್ ಡಾಕ್ಟರ್ ಆಗಿದ್ದರಿಂದ ಅಪ್ಪನ ಕಂಡೀಷನ್ ಬಗ್ಗೆ ಹೇಳ್ತಾ ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಎಲ್ಲ ಅಣ್ಣನ ಹತ್ರ ಹೇಳ್ತಿದ್ದ. ಹರ್ಷದ್ ಅಪ್ಪಗೆ ಯಾವಾಗ ಊಟ ಮಾಡಿಕೊಡೋದು ಗೊತ್ತಾ ಅಂದಾಗ ಊಟ ಕೊಡೋದು ಗೊತ್ತು, ಬಟ್ ಏನು ಫುಡ್ ಕೊಡಬೇಕು ಗೊತ್ತಿಲ್ಲ ಅಂತ ಅಮೇಲಿಯಾ ಮಾರ್ಟಿನ್ಗೆ ಮೆಸೇಜ್ ಹಾಕ್ದ. ಆಗ ಹೀನಾ ಮೆಸೇಜ್ ನೋಡಿ ರಿಪ್ಲೈ ಮಾಡಿದ್ರು. ಅಣ್ಣನಿಗೆ ಅವನು ಲಿಕ್ವಿಡ್ ಫುಡ್ ಕೊಡಬೇಕು 1 ಮಂತ್, ಹಾಗೆ ಕೊಡಿ ಅವ್ರು ಬೇಗ ಹುಷಾರಾಗ್ತಾರೆ ಅಂತ ರಿಪ್ಲೈ ಮಾಡಿದ್ದಾರೆ ಅಂತ ಹೇಳ್ದ. ಆಗ ಹರ್ಷದ್ ಈಗ ಸ್ವಲ್ಪ ಜ್ಯೂಸ್ ಕುಡಿಸೋಣ, ಆಮೇಲೆ ಸ್ವಲ್ಪ ಮಿಲ್ಕ್ ಅಂತ ಪ್ರಿಫರ್ ಮಾಡೋದಕ್ಕೆ ಹೇಳು ಅಂದ. ಅಮರ್ ಸರಿ ಅಣ್ಣ ಅಂತ ಹೇಳ್ದ. ಕವಿತಾ ಹೀನಾ ಅಪ್ಪ ಅಮ್ಮ ಎಲ್ಲ ಒಂದು ರೌಂಡ್ ಶಾಪಿಂಗ್ ಮುಗಿಸಿದ್ರು. ಈ 4 ಜನ ಮುಖಕ್ಕೆ ಮಾಸ್ಕ್ ಹಾಕಿದ್ರು. ಅವ್ರು ಹಾಗೆ ಹೋಗ್ತಾ ಇರುವಾಗ ಹೀನಾಗೆ ಏನೋ ಒಂದು ರೀತಿ ಅನುಭವ ಆಗ್ತಾ ಇತ್ತು. ಆ ರೋಡ್ ಟ್ರಿಪ್ ಹೋಗಿದ್ದಾಗ ಆಗಿದ್ದ ನೆನಪು ಅವಳಿಗೆ ಹಿಂಸೆ ನೀಡ್ತಾ ಇತ್ತು. ಅದೆಲ್ಲ ಕಂಟ್ರೋಲ್ ಮಾಡಿ ಅಪ್ಪ ಅಮ್ಮನ ಜೊತೆ ಊಟಕ್ಕೆ ಹೋಟೆಲ್ಗೆ ಹೊರಟ್ಲು. ಸಾರಾ ಆಶ್ರಮದ ಬಳಿ ಹೋಗೋದಕ್ಕೆ ಟ್ಯಾಕ್ಸಿ ಬುಕ್ ಮಾಡಿದ್ಲು. ಆದರೆ ಅಲ್ಲಿಗೆ ಹೀನಾ ಕಡೆಯವ್ರು ಬಂದು ಕಾರ್ನಲ್ಲಿ ಕೂರಿಸ್ಕೊಂಡು ಅಮರ್ ಕಡೆ ಅವರು ಫಾಲೋ ಮಾಡ್ತಿದ್ರು. ಆದರೆ ಸ್ವಲ್ಪ ಸಮಯದಲ್ಲಿ ಸಾರಾ ಹೋಗ್ತಾ ಇದ್ದ ಕಾರ್ ಕಣ್ಮರೆಯಾಯಿತು. ಇದನ್ನು ನೋಡಿದ ಮಲ್ಲಿಕ್ ಏನು ಮಾಡೋದು ಅಂತ ಯೋಚನೆ ಮಾಡ್ದ. ಕಾರ್ ಸ್ಟಾಪ್ ಮಾಡಿ ಕಾರ್ ಡಿಕ್ಕಿ ಓಪನ್ ಮಾಡಿ ಅಲ್ಲಿದ್ದ ಡ್ರೋನ್ ತೆಗೆದು ಮೇಲೆ ಹಾರಿಸ್ದ. ಡ್ರೋನ್ ಮೇಲೆ ಹಾರ್ತಾ ಕೆಳಗಿನ ದೃಶ್ಯ ಮೊಬೈಲ್ನಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇತ್ತು. ಹೆದ್ದಾರಿ ಹತ್ರ 4 ರೋಡ್ಗಳಿದ್ವು. ಹಾಗೆ ರೈಟ್ ಸೈಡಲ್ಲಿ ಹೋಗ್ತಾ ಇದ್ದ ರೋಡಲ್ಲಿ ಸಾರಾ ಇರೋ ಕಾರ್ ಹೋಗ್ತಾ ಇತ್ತು. ಅದು ಮಲ್ಲಿಕ್ ಇರೋ ಕಡೆಯಿಂದ 3 ಕಿಲೋಮೀಟರ್ ದೂರದಲ್ಲಿತ್ತು. ಅದೇ ಸಮಯಕ್ಕೆ ಮಲ್ಲಿಕ್ ಕಾರ್ ಹಿಂದೆ ಅವನ ಇನ್ನೂ ಒಬ್ಬ ಸಹಚರ ಬಂದ. ಸದ್ಯ ಅವನಿಗೆ ಸಮಾಧಾನ ಆಗಿ ಡ್ರೋನ್ ರಿಮೋಟನ್ನು ಮೊಬೈಲ್ನ ಅವನ ಕೈಗೆ ಕೊಟ್ಟು ಕಾರ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳ್ದ.
ಹಾಗೆ ಅಲ್ಲಿ ಸಾರಾ ಇರೋ ಕಾರ್ ಫಾಲೋ ಮಾಡು ಅಂತ ಹೇಳಿ ಕಾರನ್ನು ಜೋರಾಗಿ ಓಡಿಸೋದಕ್ಕೆ ಶುರು ಮಾಡ್ದ. ಸಾರಾ ಇರೋ ಕಾರಿನ ಹತ್ರ ಬಂತು. ಮಲ್ಲಿಕ್ ತುಂಬ ಬುದ್ಧಿವಂತ ಆಗಿದ್ದ. ಅವನು ಉಂಗುರ್ನಲ್ಲಿ ಹೋಗೋದಕ್ಕೆ ಕೊಡಲಿ ಬೇಡ ಅಂತ ಪ್ಲ್ಯಾನ್ ಯೋಚಿಸಿ ಅವನು ಫಾಸ್ಟಾಗಿ ಕಾರ್ ಬಳಿ ಹೋಗಿ ಸ್ಪ್ಯಾನಿಷಲ್ಲಿ ಇಲ್ಲಿ ಚರ್ಚ್ಗೆ ಹೋಗೋದು ಹೇಗೆ ಅಂತ ಕೇಳ್ದ. ಆಗ ಡ್ರೈವರ್ ರೂಟ್ ಹೇಳ್ದ. ಮಲ್ಲಿಕ್ ಗಾಡಿ ಸ್ಟಾಪ್ ಮಾಡಿ ಕೆಲಸ ಆಯಿತಾ ಅಂತ. ಹೌದು, ಕಂಪ್ಲೀಟ್ ಅಂತ ಹೇಳ್ದ. ಮಲ್ಲಿಕ್ ಕೆಲವು ಮೈಕ್ರೋ ರೆಕಾರ್ಡ್ಗಳನ್ನು ಸಾರಾ ಕೂದಲಿಗೆ ಸೇರಿಸಿದ್ದ. ಅವ್ನು ನೋಡ್ಲಿಕ್ಕೆ ಎಷ್ಟು ಸಣ್ಣದಾಗಿದ್ದು ಅಂದರೆ ಕಣ್ಣಿಗೆ ಕಾಣಿಸೋದು ಕಷ್ಟ ಆಗಿತ್ತು. ಸಾರಾ ಕಾರ್ ಗ್ಲಾಸನ್ನು ಓಪನ್ ಮಾಡಿದ್ರಿಂದ ಮೈಕ್ರೋ ರೆಕಾರ್ಡನ್ನು ಕೂದಲಿಗೆ ಹಾಕೋದ್ರಲ್ಲಿ ಸಕ್ಸಸ್ ಆಗಿದ್ದ. ಆ ರೆಕಾರ್ಡ್ಸ್ ಬ್ಲ್ಯಾಕ್ ಕಲರಲ್ಲಿ ಗುಂಡಿನ ಕಲರ್ ಇತ್ತು. ಮಲ್ಲಿಕ್ ತನ್ನ ಮಾಸ್ಕ್ ಕಣ್ಣಿಗೆ ಹಾಕಿದ್ದ. ಗ್ಲಾಸ್ ತೆಗೆದು 10 ನಿಮಿಷ ಕಾರ್ ನಿಲ್ಲಿಸ್ದ. ಅದು ಡ್ರೋನ್ ಕಾರನ್ನು ಫಾಲೋ ಮಾಡ್ತಾ ಇತ್ತು. 10 ನಿಮಿಷದ ಮೇಲೆ ನಿಧಾನವಾಗಿ ಕಾರ್ ಫಾಲೋ ಮಾಡ್ತಾ ಹೊರಡ್ತು. ಸಾರಾ ಕಾರ್ ಆಶ್ರಮ ತಲುಪ್ತು. ಅವಳು ಕಾರಿಂದ ಇಳಿದ ಕೂಡಲೇ ಯಾರೋ ಒಬ್ಬ ಸಾರಾ ಎದುರಿಗೆ ಬಂದು ನಿಂತಿದ್ದ. ಯಾರು ಅಂತ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಸ್ವಲ್ಪ ಟೈಮ್ ಹಾಗೆ ಮಾತಾಡ್ತಾ ಆಮೇಲೆ ಅದು ಡೇವಿಡ್ಡೇ ಅಂತ ಮಲ್ಲಿಕಕ್ಕೂ ತಿಳಿಯಿತು. ಡೇವಿಡ್ ಸಾರಾ ಅಪ್ಕೊಂಡು ಕಿಸ್ ಮಾಡ್ದ. ಇಬ್ಬರು ಮಾತಾಡ್ತಾ ಆಶ್ರಮದ ಬಳಿ ಇರೋ ಪಾರ್ಕ್ ಹತ್ರ ಹೋದರು. ಮಲ್ಲಿಕ್ ಆಶ್ರಮದೊಳಗಡೆ ಹೋಗಿ ಮೈಕ್ರೋ ರೆಕಾರ್ಡನ್ನು ಕೆಲವೊಂದು ಕಡೆ ಫಿಕ್ಸ್ ಮಾಡ್ದ. ನಂತರ ಕಾರೊಳಗೆ ಹೋದ, ಕೂತ್ಕೊಂಡ. 5-6 ಲ್ಯಾಪ್ಟಾಪ್ ಓಪನ್ ಮಾಡ್ದ. ಡೇವಿಡ್ ಅವರು ಕೆಲವು ವಿಡಿಯೋ ರೆಕಾರ್ಡರನ್ನು ಫಿಕ್ಸ್ ಆಗಿತ್ತು. ಅದರಲ್ಲಿ ಆಶ್ರಮದಲ್ಲೂ ಕಾಣಿಸ್ತಾ ಇತ್ತು. ಮಲ್ಲಿಕ್ ಲ್ಯಾಪ್ಟಾಪ್ನಲ್ಲಿ ಎಲ್ಲನ ರೆಕಾರ್ಡ್ ಆನ್ ಮಾಡಿ ಇಟ್ಟು ಪಾರ್ಕ್ ಹತ್ರ ಹೋದ. ಪಾರ್ಕ್ ಹತ್ರ ನಡೆದ ಎಲ್ಲ ವಿಷಯನೂ ಡೇವಿಡ್ ಸಾರಾಗೆ ಹೇಳ್ತಾ ಇದ್ದ. ಮಲ್ಲಿಕ್ ದೂರದಿಂದಲೇ ಅವತ್ಕೊಂಡು ಬ್ಲೂಟೂತ್ ಅಲ್ಲಿ ಅವ್ರು ಮಾತಾಡ್ತಾ ಇರೋ ವಿಷಯನ ಕೇಳಿಸ್ಕೊಡ್ತಾ ಇದ್ದ. ಅದು ರೆಕಾರ್ಡ್ ಕೂಡ ಆಗ್ತಾ ಸಾರಾ ಡೇವಿಡ್ ಲವಿ ಡವಿ ಮಾತುಗಳನ್ನು ಕೇಳಿಸ್ಕೊಂಡು, ದೇವ್ರೆ ಎಂಥ ಗತಿ ತಂದೆ, ಲವ್ವರ್ಸ್ ಮಾತು ಕದ್ದು ಕೇಳೋ ಹಾಗಾಯಿತು ಅಂತ ಹೇಳಿಕೊಂಡು ಎಲ್ಲನೂ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ದೆ. ಸಾರಾ ಡೇವಿಡ್ ಆ್ಯಕ್ಚುಲಿ ಏನಾಗಿತ್ತು, ನೀನು ಆ ಫೋಟೋ ಅಲ್ಲಿರೋ ಹುಡುಗಿನ ಮೀಟ್ ಮಾಡಿ ಫೋಟೋ ಪೋಸ್ಟ್ ಮಾಡಿರೋದಕ್ಕೆ ಸಾರಿ ಕೇಳಿ ಅವ್ರಿಗೆ ಓಕೆ ಇದ್ದರೆ ಅವ್ರನ್ನ ಮಾಡೆಲ್ ಅಂತ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಹಾಗೇನೂ ಆಗಿಲ್ಲ, ನೀನು ಇಲ್ಲೇ ಸೇರಿಕೊಂಡಿದ್ಯಾ ಅಂತ ಬಿಡುವಿಲ್ಲದ ಪ್ರಶ್ನೆ ಸುರಿಮಳೆ ಸುರಿಸಿದ್ರು. ಆಗ ಡೇವಿಡ್ ಆಶ್ರಮದ ಬಳಿ ಬಂದಾಗ ನಡೆದ ವಿಷಯ, ಪೋಸ್ಟನ್ನು ಹುಡುಗಿ ಡಿಲೀಟ್ ಮಾಡಿದ ವಿಷಯ, ಅವಳ ಸುದ್ದಿ ನ್ಯೂಸಲ್ಲಿ ಓಡಾಡ್ತಾ ಇದ್ರು. ಅವಳು ಒಂದೇ ಒಂದು ಫೋನ್ ಕಾಲಿಂದಾಗಿ ಎಲ್ಲ ಕಡೆ ಅವರ ನ್ಯೂಸ್ ಡಿಲೀಟ್ ಆಗಿತ್ತು. ಅವಳಿಗೆ ಯಾರಿಂದಾನೋ ತೊಂದರೆ ಇದೆ ಅಂತ ಹೇಳಿದ್ದು. 2 ಮಂತ್ಸ್ ಅವರು ನನ್ನ ಇಲ್ಲೇ ಇರೋಕ್ಕೆ ಹೇಳಿದರು. ನಿನ್ನ ಇಲ್ಲಿ ಕರೆಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದ್ದು ಈಗ ಅವರು. ನಾನು ಹುಡುಕ್ತಾ ಇರುವವರು ಇಲ್ಲಿಗೆ ಬರ್ತಾರೆ ಅಂತ ಅವರು ವಾಪಸ್ ಇಂಡಿಯಾಗೆ ರಿಟರ್ನ್ ಆಗಿರೋದು ಎಲ್ಲನ ಡೇವಿಡ್ ಹೇಳ್ದ. ಮಲ್ಲಿಕ್ ಈ ವಿಷಯ ಕೇಳಿಸ್ಕೊಂಡು ಶಾಕ್ ಆಗಿದ್ದ. ಆ ಹುಡುಗಿಗೆ ಇಷ್ಟೊಂದು ಇನ್ಫ್ಲೂಯೆನ್ಸ್ ಇದೆಯಾ? ನಾವು ಅಮೇರಿಕಾದಲ್ಲಿ ಹುಡುಕ್ತಾ ಇದ್ದರೆ ಅವರು ಇಂಡಿಯಾಗೆ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದ. ಈಗ ದುಡ್ಕಿ ಇವರಿಗೆ ತೊಂದರೆ ಮಾಡೋದು ಸರಿಯಲ್ಲ, ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ದ. ಮತ್ತೆ ಡೇವಿಡ್ ಸಾರಾ ಮಾತು ಕೇಳೋದಕ್ಕೆ ಶುರು ಮಾಡ್ದ. ಅವರಿಬ್ಬರು ಲವಿ ಡವಿ ಮಾತುಗಳೇ ಆಡ್ತಾಯಿದ್ರು. ಬೇರೆ ಏನು ಇನ್ಫಾರ್ಮೇಷನ್ ಸಿಗೋ ಥರ ಕಾಣಿಸ್ಲಿಲ್ಲ. ಡೇವಿಡ್, ನಾನು ಇಲ್ಲಿ ತುಂಬ ಚೆನ್ನಾಗಿರೋ ಫೋಟೋ ತೆಗ್ದಿದ್ದೀನಿ, ಬಟ್ ಆ ಮೇಡಮ್ ಅಷ್ಟು ಚೆನ್ನಾಗಿರೋದು ಅಲ್ಲ ಅಂತ ಹೇಳ್ತಾ ಇದ್ದ. ಸಾರಾ ಈಗ ಅವ್ರು ಎಲ್ಲಿ ಹೋದರು ಅಂತ ಡೇವಿಡನ್ನು ಕೇಳಿದ್ಲು. ಆಗ ಡೇವಿಡ್ ಇಂಡಿಯಾಗೆ ಹೋಗಿದ್ದಾರೆ ಅಂತ ಗೊತ್ತು, ಯಾವ ಸ್ಟೇಟ್ ಅಂತ ಗೊತ್ತಿಲ್ಲ. ಮೇ ಬಿ ಅವ್ರ ಮದರ್ ಟಂಗ್ ಕನ್ನಡ, ಅವರು ಕರ್ನಾಟಕಕ್ಕೆ ಏನಾದರೂ ಹೋಗಿರ್ಬೋದು, ಆದರೆ ಸರಿಯಾಗಿ ನನಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದ. ನಂತರ ಎದ್ದು ಇಬ್ಬರು ಆಶ್ರಮದ ಬಳಿ ಹೋದರು. ಆಶ್ರಮದ ಬಳಿ ಟೇಸಾ ಬಂದಿದ್ಲು, ಬಾಬಾಗೆ ಕಾಯ್ತಿದ್ಲು. ಅವಳ ಹಿಂದೆ ಎಮಿಲಿಯಾ ಕೂಡ ಬಂದಿದ್ಲು. ಅವಳು, ಏನೇ ಟೇಸಾ, ಆಗಲೇ ಪ್ರಿಯಾನ ಮಿಸ್ ಮಾಡ್ಕೊಳ್ತಾ ಇದೆಯಾ ಅಂತ ಕೇಳಿದ್ಲು. ಅದಕ್ಕೆ ಹೌದು ಅಂತ ಹೇಳಿದ್ಲು. ಟೇಸಾ, ನೀನು ಏನಿಲ್ಲ, ಎಮಿಲಿಯಾ ಅಂತ ಕೇಳಿದ್ಲು. ನನ್ನ ಫ್ರೆಂಡ್ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಸೊ ಈಗ ಅವಳನ್ನು ಮೀಟ್ ಮಾಡಬೇಕು, ಇಂಡಿಯಾಗೆ ಹೋಗಿ ಅಂತ ಹೇಳಿದ್ಲು. ಟೇಸಾ, ಹೌದಾ, ಅವಳು ಹೋಗಿ ಇನ್ನೂ 5 ಡೇಸ್ ಕೂಡ ಆಗಿಲ್ಲ, ಈಗಲೇ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ಇನ್ನು ಅಮರ್ ಫ್ಯಾಮಿಲಿ ಹೇಗಿತ್ತು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ಲು. ಎಮಿಲಿಯಾ, ಹೌದು ಕಣೆ, ಅದು ನಿಜ ಅಂತ ಹೇಳಿದ್ಲು. ಅವರು ಮಾತಾಡ್ತಾ ಇರೋದನ್ನು ಡೇವಿಡ್ ಸಾರಾ ನೋಡ್ತಾ ಇದ್ರು, ಬಟ್ ಅವರು ಹೀನಾ ಬಗ್ಗೆ ಮಾತಾಡ್ತಾ ಇರೋದು ಅಂತ ಗೊತ್ತಿರಲಿಲ್ಲ. ಎಮಿಲಿಯಾ ಡೇವಿಡ್ ಸಾರಾ ನಿಂತು ಇರೋದನ್ನು ನೋಡಿ ಮನಸ್ಸಲ್ಲಿ ಎಲ್ಲೋ ನೋಡಿದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ಎಲ್ಲಿ ಅಂತ ಥಿಂಕ್ ಮಾಡ್ತಿದ್ಲು. ಅವಳು, ಟೇಸಾ ನೋಡು ಅಂತ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆ, ಆ ವ್ಯಕ್ತಿನ ನಿನಗೇನಾದರೂ ಗೊತ್ತಾ ಅಂತ ಕೇಳಿದ್ರು. ಅವಳು ಸ್ವಲ್ಪ ಟೇಸಾ ಡೇವಿಡ್ ಅಂತ ಹೇಳಿದ್ಲು. ಎಮಿಲಿಯಾ, ಕರೆಕ್ಟ್ ಟೇಸಾ, ನೀನು ಹೇಳಿದ್ದು ಎಲ್ಲ ಇವನಿಂದಾನೇ ಆಗಿರೋದು ಅಂತ ಬೈಕೊಂಡ್ಳು. ಅವಳಿಗೆ ಕೋಪ ಕಂಟ್ರೋಲ್ ಮಾಡೋದಕ್ಕೆ, ನಿನ್ನ ಫೋಟೋ ತೆಗ್ದ
ಹೋಗಿದ್ರೆ ನಮ್ಮ ಪ್ರಿಯಾ ನಮ್ಮ ಜೊತೇಲಿ ಇರ್ತಿದ್ಲು. ನೀನು ಒಂದೇ ಒಂದು ಫೋಟೋಯಿಂದಾಗಿ ಪ್ರಿಯಾ ವಾಪಸ್ ಇಂಡಿಯಾಗೆ ಹೋಗೋ ಹಾಗಾಯಿತು ಅಂತ ಮನಸಲ್ಲೇ ಅಂದ್ಕೊಂಡು ಕೋಪದಿಂದ ಡೇವಿಡ್ ಬಳಿ ಬಂದಳು. ಮಲ್ಲಿಕಾ ಪ್ಲ್ಯಾನ್ ವರ್ಕ್ ಆಗುತ್ತಾ? ಮಂಗಳೂರಿನಲ್ಲಿ ಏನಾದರೂ ಹೊಸ್ದಾಗಿ ನಡೆಯುತ್ತಾ? ಹೀನಾ ಹರ್ಷದ್ ಯಾವಾಗ ಗುರುತಿಸ್ತಾನೆ?